ಹಾಯ್ ಗೈಸ್, ನಾನೇ ಅವ್ರದ್ದೇ ದ ಪ್ಯಾರಡೈಸ್ ರಾ ಸ್ಟೇಟ್ಮೆಂಟ್ ಗ್ಲಿಮ್ಸ್ ರಿಲೀಸ್ ಆಗಿದೆ. ಅಮೇಝಿಂಗ್ ಅಲ್ಲ, ಟೆರಿಫಿಕ್ ಅದು, ಇದು ಮ್ಯಾಡ್ ಮ್ಯಾಕ್ಸ್ ಅದು, ಇದು ಆ ಥರ ಅವತಾರನಲ್ಲಿ ನಾನೇ ಅವ್ರು ಕಾಣ್ಲತ್ತಾರ. ರೀಸೆಂಟ್ಲಿ ಹಿಟ್ 3 ಗ್ಲಿಮ್ ರಿಲೀಸ್ ಆಗಿದ್ದು ನೋಡಿ. ಒರಿಜಿನಲ್ ಇನ್ನೂ ಬರೋದು ಪೆಂಡಿಂಗ ಅಂತಂದ್ರು. ಇದು ಶಾಕಿಂಗ್ ಅದ ಬಸ್. ಲಿಟ್ರಲಿ ಈ ಅವತಾರನಲ್ಲಿ ನಾನಿ ಅವರು ಶ್ರೀಕಾಂತ್ ಅವರೆಲ್ಲ ಫಿಲ್ಮ್ ಆ್ಯಕ್ಷನ್ ಮಾಡ್ಲತ್ತಾರ. ದಸರಾ ಮೂವಿ ಮಾಡಿದ್ಮೇಲೆ ಇದು ಮೂವಿ ಅವ್ರು ಮಾಡ್ಲತ್ತಾರ. ದಸರಾ ಮೂವಿ ಒಳಗೆ ನಾನಿ ಜಸ್ಟ್ ಮಾಸ್ ಲುಕ್ ಎಂಟ್ರಿ ಇತ್ತು. ಓಕೆನಾ, ಇನ್ನು ಪೆಂಡಿಂಗ್ ಅದಪ್ಪ, ಇನ್ನು ರಾ ಸ್ಟೇಟ್ಮೆಂಟ್ ಬರೋದದ ಅಂತಂದ್ರು. ಇದು ಅವತಾರನಲ್ಲಿ ಬರ್ತಾ ಅಂತ ಅವರು ಅನ್ಕೊಂಡಿಲ್ಲ. 4 ಸಾವಿರ ಇದು ಗ್ಲಿಮ್ಸ್ ನೋಡ್ರಿ. ಲಿಟ್ರಲಿ ಎಷ್ಟು ಸಾರ್ ನೋಡಿದ್ರು ಮಜಾ ಬರ್ಲತ್ತ ಗ್ಲಿಮ್ ನೋಡೋ ಮಟ್ಟಿಗಲ್ಲಿ. ಮತ್ತು ಇಲ್ಲಿ ನಾವು ಮಾತಾಡಬೇಕಂದ್ರೆ ಡೈಲಾಗ್, ಪವರ್ಫುಲ್ ಡೈಲಾಗ್ಗಳು ಇಟ್ಟರ ಬಸ್. ಲಿಟ್ರಲಿ ಕಿವಂತ್ರಕ್ಕೆ ಹೊಡೆದತ್ತು ಆ ಥರ ಡೈಲಾಗ್ ಅಂತಕ್ಕೆ ಇಟ್ಟಾರ. ಹಂಗೆ ಸ್ಟೇಟ್ಮೆಂಟು ಚಲೋ ಸ್ಟ್ರಾಂಗ್ ಆಗಿ ಕೊಡ್ಲತ್ತಾರ. ಒಂದು ಕಾಗಿ ಸ್ಟೋರಿ ಹೇಳತ್ತಾರ. ಫಿಲ್ಮ್ನಲ್ಲಿ ಏನು ಸ್ಟೋರಿ ಹೇಳ್ತಾರ ಏನಿಲ್ಲ ಬಿಲ್ಕುಲ್ ಗೊತ್ತಾಗಲಾಗದ. ಒಂದು ಸೊಸೈಟಿ ಬಗ್ಗೆದಾಗಲಿ ಏನು ತೋರಿಸ್ಲತ್ತಾರ ಇಲ್ಲಿ ಅಮೇಝಿಂಗ್ ನನಗೆ ಅನ್ಸದ ಪೂರ ಗ್ಲಿಮ್ ಅಂತಾಗ. ಇಲ್ಲಿ ನಾನು ಈ ಅವತಾರನಲ್ಲಿ ಬಿಲೀವ್ ಮಾಡಿದ್ದಿಲ್ಲ. ಸ್ವಲ್ಪ ಲೇಟ್ ಆಯಿತು ರಿವ್ಯೂ ಬರ್ಲಿಕ್ಕೆ. ಯಾಕಂದ್ರೆ ಇಂಡಿಯಾ ಆಗಿತ್ತು, ಇಂಡಿಯಾ ಅಂತಕ ವಿನ್ ಆಯಿತು. ಮತ್ತು ಟ್ರಾವಿಸ್ ಹೆಡ್ಗೆ ಅಂತಕ ಜೆಲ್ಲಿ ಅಂತಕ ಔಟ್ ಮಾಡಿದ್ರು. ಮತ್ತು ಇಲ್ಲಿ ಕುಂಫು ಪಾಂಡ್ಯ ಅಂತಕ ಫಾರ್ಮ್ನಾಗ ಅಂತಕ ಬಂದು. ಮತ್ತು ಇಲ್ಲಿ KL ರಾಹುಲ್ ಮುಟ್ಟ ಸಿಟ್ನಾಗ ಅಂತಕ ಇದ್ರು. ಲಾಸ್ಟ್ 6 ಹೊಡಿತಾನೆ ಅದಂತಕ. ಅಮೇಝಿಂಗ್ ಮ್ಯಾಚ್ ಅಂತಕ ಇತ್ತು. ಬಟ್ ಇದಂತಕ ಅಮೇಝಿಂಗ್ ಟೆರಿಫಿಕ್ ಮೈಂಡ್ ಬ್ಲೋಯಿಂಗ್ ಇದು ಗ್ಲಿಮ್ಸ್ ಅಂತಕ ಅದ. ಸಾಲಿಡ್ ನನಗೆ ಅನಿಸಿದ್ದು. ಡೈಲಾಗ್ ಪವರ್ಫುಲ್ ಅವ. ಅನಿರುದ್ಧ್ BGM ಸಾಲಿಡ್ ನನಗೆ ಅನಿಸಿದ. ನಾನು ಜಸ್ಟ್ ಗ್ಲಿಮ್ಸ್ ಅದ. ಟೀಸರ್ ಟೇಲರ್ ಬಂದಮೇಲೆ ಗೊತ್ತದ. ಯಾಕಂದ್ರೆ ನಾನು ಯಾವ ಲುಕ್ನ ನಮಗೆ ಕಾಣ್ಬೋದು. ಜಸ್ಟ್ ಬ್ಯಾಕ್ ಸೈಡ್ ಲಾಸೆ ನಮಗೆ ಕಾಣ್ಲತ್ತ ಲುಕ್ ವಯಸ್ಸಲ್ಲಿ ಹೊಡೆದು. ಅನಿರುದ್ಧ್ BGM, ಶ್ರೀಕಾಂತ್ ಅವರೆಲ್ಲ ಕಾಂಬಿನೇಷನ್ ಸಾಲಿಡ್ ನನಗೆ ಅನ್ಸದ. ನಿಮಗೆ ಹೆಂಗೆ ಅನ್ಸದ ಗ್ಲಿಮ್? ಕಾಮೆಂಟ್ ಮಾಡಿ. ಟೇಕ್ ಕೇರ್ ಆ್ಯಂಡ್ ಬೈ ಬೈ.